ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಭೀಕರವಾದಂಥ ಒಂದು ಬರಗಾಲವನ್ನು ಬಹುಶಃ ಈ ಶತಮಾನದಲ್ಲಿ ನಾವು ಕಾಣದೇ ಇರುವಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯದ 95% ಭಾಗದಲ್ಲಿ ಒಂದು ಬರಗಾಲ ಇದೆ. ಈಗ ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ ಈ ನೀರಾವರಿ ಯೋಜನೆಗಳನ್ನ ಮುಖ್ಯ ಸ್ಥಾವರಗಳನ್ನ ಸುಮಾರು 9 ನಮ್ಮ ಅವಧಿಯಲ್ಲಿ ಮುಖ್ಯ ಸ್ಥಾವರಗಳು 1,000 ಕಿಲೋಮೀಟರು ಮೇನ್ ಕ್ಯಾನಲ್ಸು, ಈ ತಿಳುಗುಂದಿ ಅಕ್ವಾಡಕ್ಟು, ಬಿಜಾಪುರ ಮೇನ್ ಕೆನಲ್ ಒಂದು 200 ಕಿಲೋಮೀಟರ್, ಹೀಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ. ತನ್ನ ಮೂಲಕ ಕೆರೆಗಳನ್ನ ಹಳ್ಳಗಳಿಗೆ ನೀರು ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡುವಂಥದ್ದು ಮಾಡಿ ಇವತ್ತು ಹಿಂದೆ ಬರಗಾಲ ಸಂದರ್ಭದಲ್ಲಿ ಸುಮಾರು 700+ ಟ್ಯಾಂಕರ್ ಹಚ್ತಿದ್ವಿ. ಈಗ ರಿಡ್ಯೂಸ್ ಆಗಿ 38ಕ್ಕೆ ಬಂದ. ಇನ್ನೇನು 6 ತಿಂಗಳಲ್ಲಿ ಬಹುಶಃ ನಮ್ಮ ಈ ಹೊರತಿ ಮತ್ತು ಸುತ್ತೂರು ಚಡ್ಚನ ಭಾಗದಲ್ಲಿ ಕೆರೆಗಳನ್ನು ತುಂಬಿದಾದ್ಮೇಲೆ ಅದು 38ರಲ್ಲಿ ಮತ್ತು ಅರ್ಧ ಕಡಿಮೆ ಆಗ್ತದೆ. ಅದನ್ನು ಕೂಡ ನಡೆದಿದೆ. ಅದು ಒಂದು 6 ತಿಂಗಳಲ್ಲಿ ಮುಕ್ತಾಯಗೊಳಿಸಬೇಕು ಅಂತೇಳಿ ನಾನೇ ಅದರ ಹಿಂದೆ ಬೆನ್ನತ್ತಿದ್ದೀನಿ. ಆ ಕೆಲಸ ನಡೀತಾ ಇದೆ. ಕಾಂಟ್ರಾಕ್ಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಗರಕ್ಕೆ ಆದಿಲ್ ಶಾಹಿ ಕಾಲದಲ್ಲಿ ಅವತ್ತು ಬೇಗಂ ತಲಾಬು, ರಾಮಲಿಂಗ ಕೆರೆಗಳಿಂದ ನೀರನ್ನು ಕೊಡ್ತಾ ಇದ್ವಿ. ಮುಂದೆ ಒಂದು ಸಂದರ್ಭ ಬಂದಾಗ, ಇತಿಹಾಸ ನಿಮ್ಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೇನೆ, ಸಂದರ್ಭ ಬಂದಾಗ ವಿಜಯಪುರ ನಗರಕ್ಕೆ ಕುಡಿ ನೀರಿಂದು ಈ ಮುತ್ನಾ ಕೆರೆ ಮಾಡೋಕ್ಕಿಂತ ಮುಂಚೆ ಅಂದಿನ ಮುಂಬೈ ಸರ್ಕಾರದ ಚಿಂತನೆ ಮಾಡಿದಾಗ ಬೇಗಂ ತಲಾಬ್ದಿಂದ ಮಾಡೋದಕ್ಕಿಂತ ಅದು ಬಂಡ್ ಮಾಡಿ ಎಲ್ಲ ಇದು ಮಾಡಿ ನೀರು ಕೊಡೋದಕ್ಕಿಂತ ಭೂತಾಳ್ ಕೆರೆ ಸಹ ಅರ್ಧ ಖರ್ಚಲಾಗ್ತಂತೆ ವಿಶ್ವೇಶ್ವರಯ್ಯನ ಭೂತಾಳ್ ಕೆರೆ ಮಾಡಿದ್ರೆ ಕಾಸ್ಟ್ ಬೇಗಂ ತಲಾಬ್ದಿಂದ ನೀರು ಕೊಡೋದಕ್ಕಿಂತ ಹೊಸ ಕೆರೆ ಮಾಡಿದರೆ ನಮಗೆ ಅರ್ಧದಾಗ ಆಗ್ತದೆ. ಹಳೆ ಕೆರೆ ನಾವು ಅದನ್ನು ಇದು ಉಪಯೋಗಿಸಿ ಮಾಡೋದಕ್ಕಿಂತ ಇದು ಸೂಕ್ತ ಆಗ್ತದೆ ಅಂಥೇಳಿ. ಮತ್ತು ಆ ಕಾಲದಲ್ಲಿ ಇವತ್ತು ಭೂತಾಳ ಕೆರೆಯಿಂದ ಒಂದು ಸಹ ಸುಮಾರು 75,000 ಜನಸಂಖ್ಯೆ ಇತ್ತು. ಅವಾಗ ಕಡಿಮೆನೇ ಇತ್ತು. ಯಾಕಂದ್ರೆ ನಮ್ಮ ತಂದೆಯವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಅವಾಗ 75,000 ಇತ್ತು ಫಸ್ಟ್ ಮಾಡಿದಾಗ ಜನಸಂಖ್ಯೆ. ಈಗ ಅದು ಭೂತ್ನಾಳ್ ಕೆರೆ ತನ್ನ ಪಾತ್ರ ನಿರ್ವಹಿಸಿದೆ. ಈಗಿನ ಸುಮಾರು 5 ಲಕ್ಷ ಜನಕ್ಕೆ ನೀರು ಕೊಡಲಿಕ್ಕೆ ಆಗಲ್ಲ. ಭಾಗಶಃ ನಾವು 4.5 ವಾರ್ಡನ್ನು ಇದನ್ನು ಭೂತ್ನಾಳ್ ಕೆರೆದು ಕೊಡ್ತೀವಿ. 3 ಹಂತದಲ್ಲಿ ಇವತ್ತು ನಮ್ಮ ಕೃಷ್ಣಾ ನದಿಯಿಂದ ಕುಡಿ ನೀರಿನ ಯೋಜನೆಗಳಾಗಿದೆ. ಇದಾಗಿನೂ ಕೂಡ ನೀರಿನ ಕೊರತೆ ಇವತ್ತು ಸಹ ಕಾಣ್ತಾ ಇದ್ದೀವಿ. ಬರೀ ನಮ್ಮ ನಗರ ಅಲ್ಲ, ಇವತ್ತು ಬೆಂಗಳೂರಲ್ಲಿ ಕೂಡ ಇದನ್ನೇ ನಾವು ನೋಡಿದ್ದೇವೆ. ನಿನ್ನೆಯಿಂದ ಇವತ್ತೊಂದು ಸಾಲಿನೂ ಕೂಡ ಭಾಳಷ್ಟು ಆಗಿದೆ. ಒಂದು ಕಡೆ ನಾವು ಹಿಂದೆ ಈ ಬಾವಡಿಗಳನ್ನ ಪುನಶ್ಚೇತನ ಮಾಡಿ ಅವುಗಳನ್ನ ಸ್ವಚ್ಛ ಮಾಡಿ ಮೋಟ್ರ್ ಕೂಡಿಸಿ ನೀರನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದು ಬಹುಶಃ ಮುಂದೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ. ಆ ನೀರನ್ನು ಉಪಯೋಗಿಸಬೇಕು ಅಂತ ಬಹುಶಃ ಅದನ್ನು ಸೀರಿಯಸ್ ಗಂಭೀರವಾಗಿ ನಾವು ನೀರನ್ನು ಉಪಯೋಗಿಸಿದ್ರೆ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕಂದರೆ ಕುಡಿಯೋಕೆ ನೀರು ಎಷ್ಟು ಬೇಕು? 4 ಲೀಟರ್ ಬೇಕು ಮನುಷ್ಯನಿಗೆ. ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ನಮಗೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಪಾತ್ರೆಗಳನ್ನ ತೊಳೆಯೋಕ್ಕೆ, ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ. ಇದಕ್ಕೆ ಪ್ರಮುಖವಾಗಿ ನಮ್ಗೆ ನೀರು ಬೇಕಾಗ್ತದೆ. ಈಗ ಆ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಹೇಳಿದ್ದೀನಿ. ಇದು ಬರೀ ಟೆಂಪ್ರರಿ ಆಗಬಾರ್ದು ಅಂತ ಕಾರ್ಪೊರೇಷನ್ ಕಮಿಷನರ್ಗೂ ಹೇಳಿದ್ದೀನಿ. ನಾನು ಜಿಲ್ಲಾಧಿಕಾರಿಗಳು ಕೂಡ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಇನ್ಮೇಲೆ ಎಲ್ಲ ಬಾವಡಿಗಳನ್ನ ನಾವು ಅಲ್ಲಿ ನೀರನ್ನು ಆ ವಾಲ್ಡ್ಸ್ನಲ್ಲಿ ಕೊಡೋಕ್ಕೆ, ಸ್ನಾನಕ್ಕೆ, ಬಟ್ಟೆ ಒಗೆಯೋಕ್ಕೆ, ಕುಡಿಲಿಕ್ಕಲ್ಲ, ಬಟ್ಟೆ ಒಗೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ಪಾತ್ರೆ ತೊಳೆಯೋಕೆ, ಮನೆ ಕ್ಲೀನ್ ಮಾಡೋಕ್ಕೆ ಅದನ್ನು ಬಳಸ್ಕೋಬೇಕು ಅಂತೇಳಿ ನಿನ್ನೆನೂ ಕೂಡ ಆ ಮಶಾಳ್ಕರ್ ನಮ್ದೇನೋ ಕ್ಲೀನ್ ಮಾಡ್ತೀವಿ ಕಾಂಟ್ರಾಕ್ಟರ್ 2 ಬಾವಡಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿದ್ರು. ಅವು 2 ಬಾವಡಿನೂ ಕೂಡ ನಾವು ತುಂಬ ಉಪಯೋಗಿಸ್ಲಿಕ್ಕೆ ಯಾವ ಬಾಡಿದು ಅವು ಹಮ್ಜಾಶಿನ್ ದರ್ಗಾ ಇನ್ನೊಂದು ಹಮ್ದಾರಿ ಬಾವು ಅದನ್ನು ಕೂಡ ಉಪಯೋಗಿಸ್ಬೇಕು ಅಂತ ಹೇಳಿದಾರೆ. ಇಲ್ಲಿ ಪ್ರಮುಖವಾಗಿ ಈಗ ನಾವು ಬಂದಿದ್ದಿಲ್ಲಿ ಈ ತಿಳುಗುಂದಿ ಅಕ್ವಾಡಕ್ಟ್. ಇದು ನಾವು
ಭೀಮಾ ನದಿಯಲ್ಲಿ ನೀರಿನ ಕೊರತೆ ಇದೆ. ಕೃಷ್ಣಾ ನೀರನ್ನ ಭೀಮಾ ಆ ಭಾಗಕ್ಕೆ ನಾವು ಒಯ್ಯಬೇಕು ಅಂಥೇಳಿ ಏನೋ ನಮ್ಮ ತಿಡುಗುಂದಿ ಕೆನಾಲ್ ಇತ್ತು. ಮುಖ್ಯವಾಗಿ ಆ ಕೆನಾಲ್ 55 ಕಿಲೋಮೀಟರ್ ಇತ್ತು. ಮುಂದೆ ನಾವು ಅದನ್ನ ಕೆನಾಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನು ನಾನು ಯಾಕಂದ್ರೆ ಅದು ನಗರದಲ್ಲಿ ಆ ಕೆನಾಲು ಎನ್ಎ ಪ್ಲಾಟ್ನಲ್ಲಿ ಹೋಗ್ತಾ ಇತ್ತು, ಅದು ಕಟ್ಟಡಗಳಿತ್ತು, ಸ್ಮಾರಕಗಳಿದ್ದು ಎಲ್ಲನೂ ಕೂಡ ನೋಡಿದರೆ ಬಹುಶಃ ಅದು ಆ ಕೆನಲೇ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಆವಾಗ ನಾವು ಚಿಂತನೆ ಮಾಡಿ ಇದನ್ನು ಈ ಅಕ್ವಾಡಕ್ಟನ್ನು ಹೊಸ ರೂಪಿಸಿದ್ವಿ. ಅದನ್ನು ಅಕ್ವಾಡಕ್ಟ್ ಮೊದಲು ಭಾಗ ಇರಲಿಲ್ಲ, ಅದು ಪಾರ್ಟ್ ಆಫ್ ತಿರುಗುಂದಿ ಕೆನಲ್ ಇರಲಿಲ್ಲ. ಅಕ್ವಾಡಕ್ಟ್ ಮಾಡ್ಲಿಕ್ಕಂತ ಒಂದು ದಿವಸ ಆ ಕೆನಲೇ ಆಗ್ತಿರಲಿಲ್ಲ. ಸೊ ದಟ್ ಅವು ಎನ್ಎ ಲ್ಯಾಂಡ್ಸ್ ಮೇಲೆ ಹಾಯ್ದೋಗಿ ಆ ಎನ್ಎ ಲ್ಯಾಂಡ್ ಕೂಡ ನೀವು ಗೊತ್ತಿದೆ ನಿಮಗೆ, ಎಕ್ವಿಜಿಷನ್ ಕಾಸ್ಟ್ ಕಂಡಾಪಟ್ಟೆ ಆಗ್ತಿತ್ತು. ಅದು ಸಾವಿರಾರು ಕೋಟಿ ರೂಪಾಯಿ ಬರೀ ನಾವು ಅಲ್ಲಿ ಕಾಂಪನ್ಸೇಷನ್ ಕೂಡ ಪಳೆ ಬರ್ತಿತ್ತು. ಮತ್ತು ನೀರು ನಗರದ ಕೆನಲ್ ಹಾಯ್ದು ಹೋಗೋದ್ಮೇಲೆ ಅದನ್ನು ಕವರ್ಡ್ ಮಾಡಬೇಕಾಗ್ತಿತ್ತು ಏನೋ, ಬಟ್ ಕಾಸ್ಟ್ ಭಾಳ ಆಗ್ತಿತ್ತು. ಈ ಅಕ್ವಾಡಕ್ಟನ್ನು ನಾವು ಮಾಡಿ ಇವತ್ತು ಕೆಲವೊಂದು ಭಾಗಕ್ಕೆ ಈ ತಾಲೂಕಿನ ಬಿಜಾಪುರ ತಾಲೂಕಿನ ಇವೆಲ್ಲ ಭಾಗಕ್ಕೆ ಕೊಡ್ತಾ ಇದ್ದೀವಿ. ಮಕನಾಪುರ್ಗೆ ಈಗಾಗಲೇ ಕೊಡ್ತಿದ್ದೀವಿ, ಏನು ನಿಮ್ಮ ಬರಟಿಗೆ ಕೊಡ್ತಾ ಇದ್ದೀವಿ, ಅರಕೇರಿಗೆ ಕೊಡ್ತಾ ಇದ್ದೀವಿ, ಆಮೇಲೆ ಡೊಮ್ನಾಳ, ತಿಡುಗುಂದಿ ಈಗಾಗಲೇ ನೀರು ಕೊಡ್ತಿದ್ದೀವಿ. ಮುಂದೆ ಅದು 65 ಕಿಲೋಮೀಟರ್ಗೆ ನಮ್ಮ ಹಂಜಗಿ, ಆಮೇಲೆ ನಮ್ಮ ನತರ್ಗ ಇವೆಲ್ಲದಕ್ಕೂ ಕೂಡ ಕೊಡ್ತಾ ಇದ್ದೀವಿ. ಇದೊಂದು 16 ಕೆರೆ ಕೂಡ ನಡೀತಾ ಇದೆ. ಇಲ್ಲಿ ನಾವು ಇದನ್ನು ಬೂತ್ನಾಳ್ ಕೆರೆಗೆ ನೀರಿನ ಕೊರತೆ ಆದಮೇಲೆ ಮೊನ್ನೆ ತಮ್ಗೆ ಗೊತ್ತಿದೆ ನಾವು ವಿಚಾರ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆನೇ ಕೂಡ ನಾವು ವಿಚಾರ ಮಾಡಿದ್ದೀವಿ. ಒಂದ್ಸಲ ಆ ಕೆರೆ ತುಂಬುವ ಯೋಜನೆಯಲ್ಲಿ ಕೂಡ ಒಂದು ಕನೆಕ್ಷನ್ ಕೊಟ್ಟಿದ್ದೆ ನಾನು. ಅಲ್ಲಿ ಅದು 514ಕ್ಕಿಂತ ಕೆಳಗೆ ಹೋದ್ಮೇಲೆ ಲೆವೆಲ್ ಮೇಲೆ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು, ಅದು 514 ಹೋದ್ಮೇಲೆ ಆ ಕೆರೆ ತುಂಬುವ ಯೋಜನೆ ಲೆವೆಲ್ಸ್ ಪರ್ಮಿಟ್ ಮಾಡಲ್ಲ. ಆಮೇಲೆ ಈಗ ನಾವು ಇದನ್ನು ತಿರುಗುಂದಿ ಅಕ್ವಾಡಕ್ಟ್ನಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ ಬೂತ್ನಾಳ್ ಕೆರೆಗೆ ಅದನ್ನು ಮಾಡಿದ್ದೀವಿ. ಮೊನ್ನೆ ಬಂದಾಗೆಲ್ಲ ಹೋಗಿ ನೋಡ್ಕೊಂಡು ಇದು ಮಾಡಿದ್ದೀವಿ. ಈಗ ಅದು ಪ್ರಾರಂಭ ಆಗಿದೆ. ಈಗ ಇನ್ನೂ 8 ಮೋಟರ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ನೀರು ಹೋಗ್ತಾ ಇಲ್ಲ. ಏನಾದರೂ ಪೂರ್ಣ ಅದೊಂದಷ್ಟು ಆದಮೇಲೆ ನಾವು ಬೇರೆ ಚಿಂತನೆ ಮಾಡಿದ್ದೀವಿ. ಅದು ಅಲ್ಲಿಂದ ಅರಕೇರಿ ಲಿಫ್ಟ್ನಲ್ಲಿರೋ ಮೋಟ್ರ್ ತಂದಿಲ್ಲಿ ಹಾಕಬೇಕು ಅಂತ ಹೇಳಿ ಬಹುಶಃ ಅದಕ್ಕೆ ಭಾಳ ಕಷ್ಟ ಸಾಧ್ಯ ಆಗ್ತದೆ. ಯಾಕಂದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಪರ್ಮಿಟ್ ಆಗಂಗಿಲ್ಲ ಅಂತ ಜೀರೋ ಹೇಳಿದರೆ. ಇನ್ನೊಂದು ಸಾಧ್ಯತೆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ನಾವು. ಅಲ್ಲಿ ಅರಕೇರಿ DC-ಯಿಂದ ಓವರ್ಫ್ಲೋ ಮಾಡಿ ನೀರು ಕೊಡಬೇಕು ಅಂತ ಹೇಳಿ ಅದೊಂದು ಈಗ ಚಿಂತನೆ ಮಾಡಿದ್ದೀವಿ. ಅದೆಷ್ಟರ ಮಟ್ಟಿಗೆ ಈಗ ಹೋಗಿ ನೋಡ್ಕೊಂಡು ಬರ್ತಾರೆ, ಅವರೆಲ್ಲರೂ ಹೋಗಿ ನೋಡ್ಕೊಂಡು ಬರ್ತಾರೆ. ಅದೊಂದು ಆಯ್ತಂದ್ರೆ ಇನ್ನೂ ಒಂದು ಅಡಿಷ್ನಲ್ ಆಗ್ತದೆ. ಈಗ ಒಂದು ಮೋಟ್ರ್ ಚಾಲು ಮಾಡಿ ಇವತ್ತು ದಿವಸ ಒಂದು ಮೋಟ್ರ್ ಇದು ಮಾಡಿರಲ್ಲ. ಈಗ ಅಲ್ಲ, ಇದಕ್ಕೆ ಕುಡಿಯಕ್ಕೆ ನೀರಿಗೆ ಏನು ಕೊಡ್ತಾ ಇದ್ರಿ? ಒಂದು ಪಂಪ್ ಸ್ಟಾರ್ಟ್ ಮಾಡಿದ್ದಾರೆ. 10 MLD ಪರ್ ಡೇ ಹೋಗ್ತಾ ಇದೆ. ಇನ್ನೂ ಅದನ್ನು 20 MLD ಆಗಬೇಕಲ್ಲ, ಅದು 19 MLD ಆಗಬೇಕು. ಇನ್ನೂ ಅರ್ಧ ಕೆಪಾಸಿಟಿ ಕೊಡಬೇಕು. ಅದು ಬಹುಶಃ ನೀರು ರೈಸ್ ಆದಮೇಲೆ ಇನ್ನೊಂದು 2-3-4 ದಿವಸದಲ್ಲಿ ಬಹುಶಃ ಅದನ್ನು ಇನ್ನೊಂದು ಮೋಟರ್ನು ಕೂಡ ನಾವು ಪಂಪನ್ನು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸರ್, ಈಗ ಬೂತ್ನಾಳ್ ಕೆರೆ ನಗರ ಶಾಸಕರು ಮತ್ತು ನಮ್ಮ ಒಂದು ಫಾಲೋವರ್ಸ್ ನಡುವೆ ಸಮಾಜ ಅಂತಂದು ಕ್ರೆಡಿಟ್ ರೀತಿಯಲ್ಲಿ ಆಗ್ತಾ ಇದೆ ಸರ್. ನಾನೇನು ಕ್ರೆಡಿಟ್ ತಗೋದೀಗ ಯಾರು ಕೂಡ ತಿಳ್ಕೊಂಡು ಮಾಡಿದ್ದು MB ಪಾಟೀಲ. ಇಲ್ಲಿ ಇದನ್ನು ಐಡಿಯಾ ಮಾಡಿದ್ದು 700 ಕೋಟಿ ರೂಪಾಯಿ ನಾನು ಅದನ್ನು ಮಾಡಿಸಿದ್ವಿ, ಒಂಥರ ಇದನ್ನು ಮಾಡಿಸಿದ್ದು. ನಾ ಯಾರಿಗೆ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಜಗತ್ತಿಗೆ ಗೊತ್ತದ, ಪ್ರಾಣಿ ಪಕ್ಷಿಗೂ ಗೊತ್ತದ ಏನಾಗಿದೆ ಒಂದ್ಸರಿ. ಹೀಗಾಗಿ ನಾ ಇದರಲ್ಲಿ ಸರ್, ಈ ಕೆರೆ ಎಷ್ಟು % ತುಂಬಿದೆ? ಇನ್ನು ಎಷ್ಟು ದಿನ ಬೇಕಾಗ್ಬೋದು? ಕೆರೆಗೆ ನಾವು ಕುಡಿಯೋಕೆ ನೀರಿಗೆ ಏಪ್ರಿಲ್ವರೆಗೆ ನಾವು ತುಂಬಿಸೋದು ಅಂತ ವಿಚಾರ ಮಾಡ್ತಾರೆ. ಏಪ್ರಿಲ್ವರೆಗೆ ಒಂದು ದಿವಸ ನಾವು ಎಂಡ್ವರೆಗೆ ನಾವು ಇದನ್ನು ನೀರನ್ನು ಬಳಸ್ಕೋಬೇಕು. ನಿರಂತರವಾಗಿ ಒಂದು ದಿವಸ ಅದನ್ನು ನೀರು ಕೊಡ್ತೀವಿ. ಬಹುಶಃ ಇದನ್ನು 860 ml ತಗೋಬೇಕಂತ ಮಾಡಿದ್ವಿ ಸರ್. 860 860 ಅಪ್ ಏಪ್ರಿಲ್ ಎಂಡ್ವರೆಗೆ. ಎಷ್ಟು ದಿನ ಬೇಕಾಗ್ಬೋದು ಸರ್ ಇದು? ಈಗನಪ್ಪ ಬೆಳಗ್ಗೆ ನಾನು 7 ಗಂಟೆಗೆ ಎದ್ದು ಬಂದಿದ್ದೀನಿ, ನೀವು ಬಂದಿದ್ದೀರಿ ಸರ್. ಇನ್ನೊಂದು ಸಿಟಿ ರವಿ ಏನ್ ಹೇಳ್ತಾರೆ ಸರ್, ಕಾಂಗ್ರೆಸ್